ಆತ್ಮೀಯರೇ ನಮಸ್ಕಾರ. ಈ ಒಂದು ವಿಡಿಯೋನಲ್ಲಿ ನಮ್ಮ ಆನ್ಲೈನ್ನಲ್ಲಿ ಕೆಲವು ಪ್ರಶ್ನೆಗಳು ಕೇಳಿದ್ದಕ್ಕೆ ಉತ್ತರವನ್ನು ನೀಡೋದಕ್ಕೆ ಬಯಸ್ತಾ ಇದ್ದೇನೆ. ಆ, ಅರ್ಪಿತಾ ಅವರು ನನಗೆ ತುಂಬ ಭಯ ಸರ್ ಅಂತಾರೆ. ಭಯ ಹೋಗ್ಲಾಡಿಸ್ಕೋಬೇಕಾ? ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ ಸರ್, ಸಿಂಪಲ್. ಸೀರಿಯಸ್ ಆಗಿ ಹೇಳ್ತೀನಿ, ನನ್ನ ಲೈಫಲ್ಲಿ ನನ್ನ ಭಯ ಹೋಗ್ಲಾಡಿಸ್ಕೊಂಡಿರೋದು. ನಾನು ಭಾಷಣ ಕೌಶಲ್ಯ ಕಲ್ತ್ಕೊಂಡೆ. ನಾನು ಭಯ ಎಲ್ಲ ಹೊರಟೋಯ್ತು. ಇಲ್ಲದೇ ಇದ್ರೆ ಏನಾಗುತ್ತೆ ಅಂದರೆ ಯಾವಾಗಲೂ ಹಿಂದೆ ನಿಂತ್ಕೊಂಡು ಬೇರೆಯವ್ರು ಮಾಡ್ತಾ ಇರೋದನ್ನ ನೋಡ್ಕೊಂಡು ಅವ್ರಿಗೆ ಚಪ್ಪಾಳೆ ಹೊಡ್ಕೊಂಡಿರ್ತೀವಿ. ಎಲ್ಲ ಭಯಗಳು ಹೋಗುತ್ತೆ. ಪಬ್ಲಿಕ್ ಸ್ಪೀಕಿಂಗ್ ನೀವು ಕಲೀರಿ. ನಿಮಗೆ ಬೇರೆ ಬೇರೆ ಭಯ ಇರುತ್ತೆ ಅಂದ್ಕೊಳ್ಳಿ, ಆ ಭಯಗಳು ಹೊರಟೋಗುತ್ತೆ, ಅದು ಗ್ಯಾರಂಟಿ ಹೇಳ್ತೇನೆ. ಓಕೆ. ದೆನ್ ಸ್ಟೇಜ್ಗೆ ಹೋದರೆ ತುಂಬ ಭಯ ಆಗುತ್ತೆ. ನಾನು ಇದೇ ಮೊದಲು ಬಾರಿ ಅಟೆಂಡ್ ಆದೆ ಸರ್. ಅಟೆಂಡ್ ಆಗಿದ್ದೀರಿ. ಇಲ್ಲಿಗೆ ನಿಲ್ಲಿಸ್ಬೇಡಿ. ಲೈಫ್ ಲಾಂಗ್ ಲರ್ನರ್ ಆಗಿ, ಓಕೆ, ಕಂಟಿನ್ಯೂಸ್ ಲರ್ನರ್ ಆಗಿ. ಎಲ್ ಅಂತ ಎಲ್ಲರೂ ಟೈಪ್ ಮಾಡಿ. ಅಂದರೆ ಲೈಫ್ ಲಾಂಗ್ ಲರ್ನರ್. ನಾವು ಯಾವಾಗಲೂ ಏನು ಮಾಡ್ತೀವಿ ಅಂದರೆ, ಇವತ್ತು ಕಲಿಬೇಕು ಅಂತ ಅನಿಸಿರುತ್ತೆ, ನಿಲ್ಲಿಸ್ಬಿಡ್ತೀವಿ ಅಲ್ಲೆಲ್ಲೋ. ಆ ಥರ ನಿಲ್ಲಿಸಬಾರ್ದು ನಾವು. ಓಕೆನಾ? ತಕ್ಷಣ ಮಾತನಾಡುವ ಅಥವಾ ನಿರೂಪಣೆ ಮಾಡುವ ಅವಕಾಶ ಬಂದಾಗ ನಾವು ಹೇಗೆ ತಯಾರಿಯಾಗಿರಬೇಕು ದಯಮಾಡಿ ತಿಳಿಸಿ. ಸಿ, ಪ್ರಿಪ್ರೇಷನ್ ಅನ್ನೋದು ಕಂಟಿನ್ಯೂಸ್ ಆಗಿ ಮಾಡ್ತಾ ಬರ್ತಾ ಇದ್ದರೆ, ಈಗ ನಾನು 30 ವರ್ಷದ ಅನುಭವ ಇರೋದ್ರಿಂದ 1 ತಿಂಗಳು ಕ್ಲಾಸು ಏನು ನೋಡ್ಕೊಳ್ಳದೆ ಬೇಕಾದ್ರೆ ಮಾಡ್ತೀನಿ. ಟ್ರೈನಿಂಗು ಮಿನಿಮಮ್ 1 to 2 months. ಅಷ್ಟು ಕಾನ್ಫಿಡೆನ್ಸ್ ನನಗಿದೆ. ಸೊ ನೀವು ಸಿದ್ಧತೆನೇ ಮಾಡದೇ ಇದ್ದರೆ, ಈಗ ನೀವು ಅಡುಗೆ ಮಾಡಬೇಕು ಅಂದ್ಕೊಳ್ಳಿ, ಬೇರೆ ಬೇರೆ ಐಟಮ್ ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ಒಗ್ಗರಣೆ ಹಾಕೋದು ಮಾಡೋದು ಎಲ್ಲ ಮಾಡ್ತೀರಲ್ವ. ಸೊ ಅವೆಲ್ಲ ರೆಡಿ ಮಾಡ್ಕೊಳ್ಳಿ. ಅವೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಭಾಷೆ, ಶಾರೀರಿಕ ಭಾಷೆ, ಧ್ವನಿ, ಆ, ಸಭೆ, ಸಭಿಕರು, ಸಭಾಂಗಣ, ಆ, ವಿಷಯ, ಇವನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದೆ. ಅದನ್ನು ಅರ್ಥ ಮಾಡ್ಕೊಂಡು ನೀವು ಮುಂದೆ ಸಾಗ್ತಾ ಇದ್ರೆ ಇದು ಸಾಧ್ಯ ಆಗ್ತದೆ. ಓಕೆ. ಮುಂದೆ ಮುಂದೆ ರೆಗ್ಯುಲರ್ ಅಟೆಂಡ್ ಮಾಡಬೇಕು ಅಂತ ಇದ್ದೀರಿ, ತುಂಬ ಸಂತೋಷ. ಸಭಾ ಕಂಪನದಿಂದ ಮುಕ್ತಿ ಆಗೋದಕ್ಕೆ ಸೂತ್ರ ಅಂದಿದ್ದೀರಿ. ಸೂತ್ರ ಏನಂದರೆ, ನೀವು ಧೈರ್ಯ ಮಾಡಿ ಸಭೆನ ಪ್ರೀತಿಸ್ಬೇಕು. ಲವ್ ದ ಸ್ಟೇಜ್, ಲವ್ ದ ಮೈಕ್ಸ್. ಕರೆಕ್ಟಾ? ನಾವೇನು ಮಾಡ್ತೀವಿ, ಆ ಮೈಕು ಏನೋ ಒಂದು ದೊಡ್ಡದು ಅಂತ ಹೆದರ್ಕೊಂಡ್ಬಿಡ್ತೀವಿ. ಅಲ್ವಾ? ಮೈಕ್ನ ಫ್ರೆಂಡ್ ಮಾಡ್ಕೊಳ್ಳಿ, ಪೋಡಿಯಂನ ಫ್ರೆಂಡ್ ಮಾಡ್ಕೊಳ್ಳಿ, ದಾಟ್ಸ್ ಇಟ್. ಅದೆಂಗೆ ಸಾರ್? ತಕ್ಷಣಕ್ಕೆ ಸಾಧ್ಯ ಇಲ್ಲ. ಮಾತಾಡ್ತಾ ಇರಬೇಕು, ನಮ್ಮ ಪದಗಳನ್ನು ಇಂಪ್ರೂವ್ ಮಾಡ್ಕೋಬೇಕು. ನಮ್ಮ ಬಸವಣ್ಣವ್ರು ಹೇಳ್ದಂಗೆ ನುಡಿದರೆ ಮುತ್ತಿನ ಹಾರದಂತಿರಬೇಕು. ಆ ಮುತ್ತಿನ ಹಾರ ಪೂಣಿಸ್ದಂಗೆ ಪದಗಳನ್ನು ಪೂಣಿಸ್ತಾ ಅಭ್ಯಾಸ ಮಾಡ್ಕೊಳ್ಳಿ. ಓಕೆ. ಜೊತೆಗೆ ನಮ್ಮ ಸಂಸ್ಕೃತ ಸುಭಾಷಿತ ಏನು ಹೇಳುತ್ತೆ ಅಂದರೆ, ಲಕ್ಷ್ಮೀರ್ ವಸತಿ ಜುಹಾಗ್ರೆ. ಲಕ್ಷ್ಮಿಯು ನಾಲಿಗೆಯ ತುದಿಯಲ್ಲಿ ವಾಸಿಸುತ್ತಾರೆ. ಹಾಗೇನೆ, ನಲಿದಾಡೆಯನ್ನ ನಾಲಿಗೆ ಮೇಲೆ ಶಾರದಾ ದೇವಿ, ಕುಣಿದಾಡೆಯನ್ನ ನಾಲಿಗೆ ಮೇಲೆ. ಸರಸ್ವತಿ ಕೂಡ ನಾಲಿಗೆ ತುದಿನಲ್ಲಿದ್ದಾರಂತೆ. ಏನ್ರಿ, ಸರಸ್ವತಿ ಇದ್ದಾರೆ, ಲಕ್ಷ್ಮಿ ಇದ್ದಾರೆ, ಇನ್ನೇನು ಬೇಕು ನಮಗೆ? ಅದು ನಾಲಿಗೆನಲ್ಲಿರೋದು, ಅದು ನಿಮ್ಮ ಮಾತಿನಲ್ಲಿದೆ. ಸರಿಯಾಗಿ ಬಳಸ್ಕೊಳ್ಳಿ. ನಮ್ಮ ಆದಿಕವಿ ಪಂಪ ಹೇಳ್ತಾರೆ, ಈತಾ ಮಿತಾ ಮೃದು ವಚನಂ. ನಮ್ಮ ಮಾತು ಹೇಗಿರಬೇಕು ಅಂದರೆ ಹಿತವಾಗಿರಬೇಕು, ಮಿತವಾಗಿರಬೇಕು, ಮೃದುವಾಗಿರಬೇಕು ಅಂತ ಹೇಳ್ತಾರೆ ಅಲ್ವಾ. ಪ್ರಪಂಚದಲ್ಲಿ ಎಲ್ಲರನ್ನು ಕೇಳ್ಕೊಂಬಂದ್ರಂತೆ, ಯಾವುದು ಭಯ ನಂಬರ್ 1 ಅಂದರೆ ಸಾವು, ನಂಬರ್ 2 ಅಂದ್ರಂತೆ, ನಂಬರ್ 1 ವೇದಿಕೆಯ ಭಯ ಅಂತ ಅಂದ್ರಂತೆ. ಈ ಸ್ಟೇಜ್ ಫಿಯರನ್ನು ಜಯಿಸಿದವರು ಜಗವನ್ನೇ ಜಯಿಸುತ್ತಾರೆ. ಸ್ನೇಹಿತರೆ, ಭಾಷಣಕಾರರು ಎಲ್ಲೆಡೆ ಮಿಂಚುತ್ತಿದ್ದಾರೆ. ನೀವೂ ಮಿಂಚುವುದಕ್ಕೆ ಸುವರ್ಣ ಅವಕಾಶ ಇದೆ. ಸೊ ಏನು ಮಾಡಬೇಕು? ಭಯ ಬಿಡಬೇಕು. ಭಯ ಬಿಟ್ಟು ಭಾಷೆ ಕಡೆ ಗಮನ ಕೊಟ್ಟು, ಧ್ವನಿ ಕಡೆ ಗಮನ ಕೊಟ್ಟು, ಶಾರೀರಿಕ ಭಾಷೆ ಕಡೆಗೆ ಗಮನ ಕೊಟ್ಟು, ಧೈರ್ಯದ ಮೇಲೆ, ಕಾನ್ಫಿಡೆನ್ಸಿಂದ ವೇದಿಕೆ ಮೇಲೆ ಹೋಗಬೇಕು. ಓಕೆ. ವಿತ್ ಸ್ಮೈಲ್, ಕಂಪೋಷರ್, ಕೂಲ್, ಕಾಮ್, ಕಂಫರ್ಟಬಲ್ ನಮ್ಮ ಫಾರ್ಮುಲಾ. ಹೋದಾಗ ನೋಡಿದಾಗ ಎಲ್ಲರನ್ನು ನೋಡಿ ಒಂದು ಸ್ಮೈಲ್ ಮಾಡಿದಾಗ, ಕಣ್ಣೋಟ ತುಂಬ ಮುಖ್ಯ. ಎಲ್ಲರನ್ನು ಆಪ್ಯಾಯಮಾನವಾಗಿ ನೋಡುತ್ತಾ ನೀವು ಮಾತನಾಡೋದಕ್ಕೆ ಆರಂಭ ಮಾಡಿದ್ರೆ, ಆರಂಭದ ಹಂತದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಎಲ್ಲರಿಗೂ ಬರ್ತದೆ ಈ ಪ್ರಪಂಚದಲ್ಲಿ. ಡೋಂಟ್ ವರಿ ಫಾರ್ ದ್ಯಾಟ್. ಓಕೆ. ತಪ್ಪಾಗತ್ತಾ? ಅಕ್ಸೆಪ್ಟ್ ಮಾಡೋಣ. ನಾವು ಇಂಪರ್ಫೆಕ್ಷನ್ ಇಸ್ ನಥಿಂಗ್ ಬಟ್ ಐ ಆಮ್ ಪರ್ಫೆಕ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಗೆ ಯಾವ ಹಂತದಲ್ಲಿ ಗೊತ್ತಿದೆ ಅಲ್ಲಿಂದ ಆರಂಭ ಮಾಡ್ತಾ ಹೋಗೋಣ. ಮಾಡ್ತಾ ಗಾದೆ ಗೊತ್ತಿಲ್ವೇ? ಹಾಡ್ತಾ ರಾಗ, ನಳ್ತಾ ರೋಗ. ಸ್ಟೇಜ್ ಫಿಯರ್ ಇಲ್ಲದೆ ಹೋಗಿದ್ದಿದ್ರೆ ಎಲ್ಲರೂ ಬಂದ್ಬಿಡೋರು ಸ್ಟೇಜ್ ಮೇಲೆ ಮಾತಾಡೋಕ್ಕೆ. ಎಷ್ಟು ಒಳ್ಳೇದಾಯ್ತಲ್ವಾ? ಸ್ಟೇಜ್ ಫಿಯರ್ ಇದೆ ಅಂದರೆ ನಿಮ್ಮ ಆರೋಗ್ಯ ಚೆನ್ನಾಗಿದೆ ಅಂತ ಅರ್ಥ ಅಷ್ಟೆ. ಬಿಕಾಸ್ ಮೀನನ್ನು ನೀರಿಂದ ಹೊರಗಡೆ ತೆಗೆದಾಕಿದ್ರೆ ಮೀನು ವಿಲ ಒದ್ದಾಡಬೇಕು. ನಮ್ಮ ಪರಿಸ್ಥಿತಿನೂ ಅಷ್ಟೇ.
ನಾವು ಓದಾಡ್ತಾ ಇದ್ದೀವಿ, ನಾವು ನ್ಯಾಚುರಲ್ ನಾರ್ಮಲ್ ಆಗಿದ್ದೀವಿ ಅಷ್ಟು. ಸೊ ಹೋಗಿ ಒಂದು ಬೊಕ್ಕೆ ಕೊಡಕ್ಕೆ ಹೋಗಿ, ದೀಪ ಹಚ್ಚಕ್ಕೆ ಕ್ಯಾಂಡಲ್ ಇಟ್ಕೊಂಡು ಹೋಗಿ, ಅಥವಾ ಬತ್ತಿ ದೀಪ ಇಟ್ಕೊಂಡು ಹೋಗಿ, ವೆಲ್ಕಮ್ ಸ್ಪೀಚು, ವರ್ಡ್ ಆಫ್ ಥ್ಯಾಂಕ್ಸು, ಏನೇನು ಅವಕಾಶ ಸಿಗೋದು ಎಲ್ಲ ಮಾಡ್ತಾ ಹೋಗಿ ಆಟೋಮೆಟಿಕಲಿ ತುಂಬ ಇಂಪ್ರೂವ್ ಆಗಿಬಿಡ್ತೀರಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಓಕೆ, ಸೊ ನಾವು ಈ ಪಬ್ಲಿಕ್ ಸ್ಪೀಕಿಂಗ್ ಅಂದರೆ ಏನು ಅಂದ್ಕೊಂಡ್ಬಿಡ್ತೀವಿ, ಎಷ್ಟೊಂದು ಜನ ವೇದಿಕೆ ಮೇಲೆ ಹೋಗೋಗಲ್ಲ ಬಾ, ಏನೋ ಭಯ ಆಗೋಗುತ್ತೆ. ಬಿಟ್ಟಾಕಿ. ಓಕೆ, ನನಗೂ ಭಯಗಳಾಗಿದೆ ಆರಂಭದಲ್ಲಿ ಹೋದಾಗ. ಹೋಗ್ತಾ 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 ಫ್ರೀ ಆಗಿಬಿಡ್ತೀವಿ. ಅದಕ್ಕೆ ನಾನು ಈ ನುಡಿಗನ್ನಡಿ ಪುಸ್ತಕದಲ್ಲಿ ಆ ಒಂದು ಕ್ಲಾರಿಟಿ ಕೊಟ್ಟೆ ನಾನು, ಒಂದು ಫೌಂಡೇಶನ್ ನಿಮಗೆ. ಓಕೆ, ಏನೇನು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಬೇಕು. ಜೊತೆಗೆ ಏನು ಮಾಡಬೇಕು, ಈಗ ಮೊಬೈಲ್ ಇದೆ ಎಲ್ಲ, ಎಷ್ಟು ಚೆಕ್ ಪುಟ್ ಮಕ್ಕಳೆಲ್ಲ ವಿಡಿಯೋ ಮಾಡೋಕ್ಕೆ ಶುರು ಮಾಡ್ತಾರೆ. ನೀವು ಮಾತಾಡೋಕ್ಕೆ ಶುರು ಮಾಡಿ, ವಿಡಿಯೋ ಮಾಡೋಕ್ಕೆ ಶುರು ಮಾಡ್ತಾರೆ. ನಾನು ಟಿ ವಿ ಇಂಟರ್ವ್ಯೂ ಆಗಿದ್ದನು, ಈಗ ನನ್ನೇ ಒಂದು 2-3 ಸಾರಿ ಕರೆದು ನನ್ನೇ ಇಂಟರ್ವ್ಯೂ ಮಾಡಿದ್ರು. ಒಂದು ಲೆವೆಲ್ ನನಗೂ ಒಂದು ಬೆಳೆದಂತಹ ಒಂದು ಅನುಭವ ಆಗ್ತದೆ. ಕರೆಕ್ಟಾ? ಬೇರೆ ಲೇಖಕರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೆ, ಈಗ ನನ್ನದೇ ಪುಸ್ತಕಗಳು ಬಂದಾಗ ಅದೊಂಥರ ಎಷ್ಟು ಖುಷಿ ಕೊಡ್ತದೆ ಅಲ್ವಾ. ಈ 20 ವರ್ಷ ಆದಮೇಲೆ ಈ ನಿರೂಪಿಸಿ 2 ವರ್ಷ ಆಯಿತು ಬರೆದು. ಇದಂತೆ ಈ ಪುಸ್ತಕವನ್ನು ಎಲ್ಲರೂ ತಗೊಳ್ತಾ ಇದ್ದಾರೆ. ಜೊತೆಗೆ 35 ನಿರೂಪಕರು, ಅಪರ್ಣನೂ ಸೇರಿ, ಅಪರ್ಣನೂ ಬರ್ಕೊಟ್ಟಿದ್ರು ನನಗೆ. ಕೊನೆಗೆ ಈ ಪುಸ್ತಕ ಬರೀಬೇಕಾದ್ರೆ ಅಪರ್ಣ ತೀರ್ಕೊಂಡಿದ್ರಿಂದ ಆಕೆಗೆ ಅರ್ಪಿಸಿದ್ದೀನಿ ನಾನು. 35 ನಿರೂಪಕರು ಮಾತಾಡಿದ್ದಾರೆ ಇಲ್ಲಿ. ಇದನ್ನು 2 ವರ್ಷದಿಂದ ಬಿಡುಗಡೆ ಮಾಡಿದಾಗ 3 ಪುಸ್ತಕಗಳದ ಒಂದು ಫೋಟೋನು ಕೂಡ ಇತ್ತು. ಅದನ್ನು ನಿಮ್ಮ ಜೊತೆ ಸುಮ್ಮನೆ ಶೇರ್ ಮಾಡ್ಕೋತಾ ಇದ್ದೇನೆ. ಸ್ನೇಹಿತರೆ, ನೀವು ಮನಸ್ಸು ಮಾಡಬೇಕಷ್ಟೆ. ನೀವು ಮನಸ್ಸಿಗೆ ಮಾಡದೇ ಇದ್ರೆ ಹೇಗೆ ಸಾಧ್ಯ? ಮನಸ್ಸು ಮಾಡಬೇಕು. ಇಲ್ಲ, ನಾನು 1-2 ಪುಸ್ತಕ ಬರೆಯೋಣ ಅಂತ ಹೊರಟವನು. ನಾನು ಮಾತುಗಾರ, ತರಬೇತುದಾರ, ಮಾರ್ಗದರ್ಶಕ. ಆದರೆ ಇವತ್ತು ಜಸ್ಟಿಸ್ ಶಿವರಾಜ್ ಪಾಟೀಲ್ ಕಾಲ್ ಮಾಡಿದ್ರು ಇವತ್ತು, ಜಯಪ್ರಕಾಶ್ ನೀವು ಬರೀ ತರಬೇತುದಾರರಾಗಿದ್ರಿ, ಈಗ ಬರಹಗಾರರೂ ಆಗ್ಬಿಟ್ರಿ, ಜೊತೆಗೆ ನೀವು ಪಾಪ್ಯುಲರೂ ಆಗ್ಬಿಟ್ಟಿದ್ದೀರಾ ಅಂತ ಅಪ್ರಿಷಿಯೇಟ್ ಮಾಡಿದ್ರು. ಖುಷಿ ಆಗುತ್ತೆ ಅಲ್ವ? ಒಬ್ಬ ಸುಪ್ರೀಂ ಕೋರ್ಟ್ ಫಾರ್ಮರ್ ಜಡ್ಜು ಒಂದು 4-5 ಇಂಟರ್ವ್ಯೂ ಮಾಡಿದ್ದೆ, ಆ ಥರ ಇದು ಆಗುತ್ತಂತ. ಸರ್ ನಮಗೆ ಆಗಲೇ 50 ವರ್ಷ, ಇವಾಗಲೂ ಭಾಷಣಕಾರ ಆಗ್ಬೋದಾ ಸರ್? ಸರ್ 150 ವರ್ಷ ಆದರೂ ಬರ್ಬೋದು ಸರ್, ಬರೀ 50 ವರ್ಷ ಅಲ್ಲ, 150. ಯಾಕಂದ್ರೆ ನನಗೆ 124 ವಯಸ್ಸಿನವ್ರು ಪರಿಚಯ ಇದ್ದರು. 50 ಈಸ್ ವೆರಿ ಸ್ಮಾಲ್ ನಂಬರ್ ಸರ್. ನಿಮಗೆ ಸುಮಾರು ಜನಕ್ಕೆ ಗೊತ್ತಿಲ್ಲ, ಅಪ್ ಟು 65 ಯೂತ್ ಅಂತ ಕರೀತಾರಂತೆ. ನಾವು ರವೀಂದ್ರನಾಥ್ ಟ್ಯಾಗೂರ್ ಏನೋ ಕಲಿಬೇಕು ಅಂತ 72ನೇ ವಯಸ್ಸಿನಲ್ಲಿ ಕಲಿತಾರೆ. ಕೆಲವರು KFC ಬಿಸ್ನೆಸ್ 60ನೇ ವಯಸ್ಸಿನಲ್ಲಿ ಶುರು ಮಾಡ್ತಾರೆ ಸರ್. ಖಂಡಿತ ಸಾಧ್ಯ. ನಿಮ್ಮ ಹೆಸರು ಹಾಕಿಲ್ಲ, ವಿವೋ ಮೊಬೈಲಲ್ಲಿ ಬಂದಿದ್ದೀರಿ, ಒಂದು ತಿಳ್ಕೊಳ್ಳಿ. ಕಲಿಕೆಗೆ ಒಬ್ಬ 74 ವರ್ಷದವ್ರು ನಮ್ಮ ಕೋರ್ಸಲ್ಲಿ ಇದ್ದು ತುಂಬ ಸಖತ್ ಎಕ್ಸ್ಪರ್ಟ್ ಆಗ್ಬಿಟ್ರು. ನೋಡಿ, ಅವ್ರು ಮಾತಾಡಿರೋ ವಿಡಿಯೋಗಳು ನಮ್ಮ ಇದೇ ಯೂಟ್ಯೂಬ್ನಲ್ಲಿದೆ. ಕಲಂದರ್ ಅಂತ ಅವ್ರ ಹೆಸರು. ಕಲಂದರ್ ಜಯಪ್ರಕಾಶ್ ನಾಗ್ತಿಹಳ್ಳಿ ಅಂತ ಸರ್ಚಲ್ಲಿ ಕೊಡಿ, ವಿಡಿಯೋಗಳ ಮೇಲೆ ಬರುತ್ತೆ. ರಾಜ್ಯೋತ್ಸವದ ಬಗ್ಗೆ, ಇಂಡಿಪೆಂಡೆನ್ಸ್ ಡೇ ಬಗ್ಗೆ, ಬೇಂದ್ರೆ ಬಗ್ಗೆ ಅಂತ ಅದ್ಭುತವಾಗಿ ಮಾತಾಡಿದ್ದಾರೆ. ಅಟ್ ದಿ ಏಜ್ ಆಫ್ 74, ಒಂದು 2-3 ತಿಂಗಳಲ್ಲಿ ಅವರು ಬಂದು ತಯಾರಾಗಿ, ಸರ್ ಚೆನ್ನಾಗಿ ಪ್ರಿಪೇರ್ ಆಗೇನೆ. ಕೆಲವ್ರು ಕೇಳಿದ್ರಂತೆ, ನೀವು ಕನ್ನಡ ಪ್ರೊಫೆಸರ, ಹಿಸ್ಟ್ರಿ ಪ್ರೊಫೆಸರ್ ಅಂತ ಅವ್ರನ್ನ ಕೇಳಿದ್ರಂತೆ. ನೋಡಿ, ಈ ವಿಡಿಯೋದಲ್ಲಿದೆ. ಅವ್ರಿಗೆ ಸ್ವಲ್ಪ ಕಣ್ಣು ಸ್ವಲ್ಪ ಮಂಜಾಗ್ತಾ ಇತ್ತು. ಈ 74 ಇಯರ್ಸಲ್ಲಿ ಮಾತಾಡಿದ್ದಾರೆ ಸರ್. 50 ಈಸ್ ಎ ವೆರಿ ಸ್ಮಾಲ್ ನಂಬರ್ ಫಾರ್ ಮೀ, ಡೋಂಟ್ ವರಿ. ನಮ್ದು ಅದೇ ಇಲ್ಲಿ ಆ್ಯಕ್ಚುಲಿ ಪ್ರಾಬ್ಲಮ್ ಇರೋದು ಮೈಂಡ್ ಸೆಟ್ಟು. ಅದಕ್ಕೆ ನಾನು ಆ್ಯಟಿಟ್ಯೂಡು, ಮೈಂಡು, ಇದ್ರ ಬಗ್ಗೆನೇ ಒಂದು 1 ಡೇ ವರ್ಕ್ಶಾಪ್ August 3rd ಇವಾಗ ಡಿಸೈಡ್ ಮಾಡಿದ್ದೇನೆ. August 3rd 1 ಡೇ ವರ್ಕ್ಶಾಪ್ ಆನ್ ಆ್ಯಟಿಟ್ಯೂಡ್, ಮೈಂಡ್ ಸೆಟ್. ನಮ್ಮ ಮೈಂಡ್ ಸೆಟ್ಟು, ನಮ್ಮ ಮನೋಭಾವ, ಅದರಲ್ಲಿ ನಕಾರಾತ್ಮಕ ಮನೋಭಾವ, ಸಕಾರಾತ್ಮಕ ಮನೋಭಾವ, ಇವೆಲ್ಲ ಅರ್ಥ ಮಾಡ್ಕೊಳ್ಳೋಣ. ಗಾಟ್ ಇಟ್? ಸೊ 50 ಏಜ್ ಇಸ್ ಜಸ್ಟ್ ಎ ನಂಬರ್, ಯು ಹ್ಯಾವ್ ಟು ಡಿಸೈಡ್ ಇಟ್. ಪಾಪ್ಯುಲರ್ ಆಗ್ಬೋದು. ಈಗ ನನ್ನ ಕೆಲವರು ಸ್ಟೂಡೆಂಟ್ಸು ಒಂದು ಪ್ರೋಗ್ರಾಮ್ಗೆ 50,000ದಿಂದ 1,00,000ದವರೆಗೂ ಚಾರ್ಜ್ ಮಾಡ್ತಾರೆ. ಗಾಟ್ ಇಟ್? ಏನಂತೀರಾ? ಮಾಡಬಹುದು. ಸೊ ಅದಕ್ಕೇ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತೀವಿ. ನೀವು ಕಲಿಯಕ್ಕೆ ನೀವು ಬೇರೆ ಚಿನ್ನ, ಬೆಳ್ಳಿ, ಒಡವೆ, ಅದೇ ಶೇರ್ಸು ಇನ್ನೊಂದ್ರ ಮೇಲೆ ಹಾಕ್ತೀರಿ, ಬಟ್ ನಿಮ್ಮ ಮೇಲೆ ನೀವು ಬಂಡವಾಳ ಹಾಕ್ಕೊಳ್ಳೋದೇ ಫಸ್ಟ್ ನಂಬರ್ 1 ಇನ್ವೆಸ್ಟ್ಮೆಂಟ್ ಅಲ್ವಾ? ಇದನ್ನು ಮರೆತು ಬಿಡ್ತಾ ಇದ್ದೀವಿ ಸ್ನೇಹಿತರೆ. ಯಾವಾಗ ನೀವು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋತೀರಿ, ದೆನ್ ಓನ್ಲಿ ಥಿಂಗ್ಸ್ ಸ್ಟಾರ್ಟ್ಸ್. ನಿಮ್ಮ ಸಭಾಕಂಪನ ದೂರ ಆಗ್ತದೆ, ವಿಷಯದ ಮಹತ್ವ ಅರ್ಥ ಮಾಡ್ಕೊಳ್ತೀರಿ, ಸಂವಹನ ಕೌಶಲ್ಯಗಳ ಅರಿವು, ಓವರ್ ಆಲ್ ದ ಪವರ್ ಆಫ್ ಕಮ್ಯುನಿಕೇಷನ್, ದ ಪವರ್ ಆಫ್ ವಾಯ್ಸ್, ದನಿ, ನೀ ನುಡಿಯ ದಣಿ ಅಂತೀವಿ. ಭಾಷೆ, ಶಾರೀರಿಕ ಭಾಷೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಸಾಮಾಜಿಕ ಜಾಲತಾಣಗಳನ್ನು ಅರ್ಥಕೊಂಡು ಹೌ ಯು ಕ್ಯಾನ್ ಬಿ ಪವರ್ಫುಲ್, ಹೌ ಯು ಕ್ಯಾನ್ ಅರ್ನ್ ಮೋರ್ ಮನಿ, ಹೌ ಯು ಕ್ಯಾನ್ ಮೇಕ್ ಎನ್ ಅಥಾರಿಟಿ.
ಎಲ್ಲವೂ ಸಾಧ್ಯ ಆಗ್ತದೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಾನಂತೂ 1 ಮಿಲಿಯನ್ ಪೀಪಲ್ ಟ್ರೈನ್ ಮಾಡಿದ್ದೇನೆ, ಅನೇಕ ಜನ ಭಾಷಣಕಾರ ಆಗೋಕ್ಕೆ ಸಹಾಯ ಮಾಡಿದ್ದೇನೆ. ಅಷ್ಟೇ ಅಲ್ಲ, ಲರ್ನಿಂಗ್ನ ಒಂದು ಫನ್ ಆಗಿ ಸುಂದರ ಅನುಭವ ಕೊಡ್ತಾರೆ. ಅದಕ್ಕೆ ನೀವು ಆನ್ಲೈನ್ ಮತ್ತು ಆಫ್ಲೈನ್ ಪ್ರೋಗ್ರಾಮ್ಗಳಿಗೆ ನೀವು ಜಾಯ್ನ್ ಆಗಬೇಕು, ಬರಬೇಕು. ನಮ್ಮ ಬಳಿ ಬಂದವರು ವಾಗ್ಮಿ, ಸಾಧಕ, ಜನಪ್ರಿಯ ನಾಯಕರು ಆಗ್ತಾ ಇದ್ದಾರೆ. ಅದು ನೀವು ಆಗೋದಕ್ಕೆ ಸಾಧ್ಯತೆ ಇದೆ. ನಿಮ್ಮ ಮೇಲೆ ನೀವು ಹೂಡುವ ಬಂಡವಾಳವೇ ಶ್ರೇಷ್ಠ ಬಂಡವಾಳ. ನೀವು ಇಡುವ ಪುಟ್ಟ ಹೆಜ್ಜೆ ದೊಡ್ಡ ಹೆಜ್ಜೆಗೆ ಸಾಧನೆಗೆ ಮುನ್ನುಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಓಕೆ, ನೀವು ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದಬೇಕು. ನೋಡುವ ಅಬ್ಸರ್ವೇಷನ್ ಕಲೆ ನಿಮ್ಮದಾಗಬೇಕು. ದೃಷ್ಟಿ ಬದಲಾದರೆ ದೃಶ್ಯ ಬದಲಾದೀತು. ಆಲಿಸುವಿಕೆಯಿಂದ ನಿಮ್ಮ ಜ್ಞಾನ ವೃದ್ಧಿ ಆಗ್ತದೆ. ಕರೆಕ್ಟ್. ಆಂಗಿಕ ಭಾಷೆ ನಿಮಗೆ ಮೋರ್ ಪವರ್ಫುಲ್ ಆಗುತ್ತೆ. ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಇಂಪ್ರೂವ್ ಆಗ್ತದೆ. ಓಕೆ, ನಿಮ್ಮ ಬರವಣಿಗೆ ನಿಮ್ಮ ಹಣೆ ಬರಹವನ್ನು ಖಂಡಿತ ಬರೆಯುತ್ತೆ. ನಿಮ್ಮ ಪರ್ಸನಾಲಿಟಿನ ಓವರಾಲ್ ಪರ್ಸನಾಲಿಟಿ ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ಫಿಸಿಕಲ್, ಮೆಂಟಲ್, ಇಂಟೆಲೆಕ್ಚುಯಲ್, ಎಮೋಷನಲ್, ಸ್ಪಿರಿಚುವಲ್, ಫೈನಾನ್ಷಿಯಲ್, ದ 6 ಟೈಪ್ಸ್ ಆಫ್ ಪರ್ಸನಾಲಿಟಿ ಈಸ್ ಗೋಯಿಂಗ್ ಟು ಹೆಲ್ಪ್ ಯು. ಈ 6 ಪರ್ಸನಾಲಿಟಿ ಇಂಪಾರ್ಟೆಂಟ್ ಅನ್ನೋದನ್ನು ವ್ಯಕ್ತಿತ್ವ ದರ್ಪಣ ಎನ್ನುವ ಕೃತಿಯಲ್ಲಿ ನಾನು ಸಮಾಜಕ್ಕೆ ನೀಡಿದ್ದೇನೆ. ಇದು ಇತ್ತೀಚೆಗೆ ಬಿಡುಗಡೆಯಾಗಿದೆ. ಪುಸ್ತಕವನ್ನು ಓದಿ ಉದಾರಾಗಿ. ಟ್ರಾನ್ಸ್ಫರ್ಮೇಷನ್, ಪರಿವರ್ತನೆ ತುಂಬ ಮುಖ್ಯ. ಕರೆಕ್ಟಾ? ಈ ಪರಿವರ್ತನೆ ಆಗಬೇಕು ಅನ್ನೋದಕ್ಕೋಸ್ಕರನೇ ಆ ಪರಿವರ್ತನೆಗೆ ಪೂರಕವಾಗಿರುವಂತಹ ಕೃತಿಗಳನ್ನು ನಾವು ರಚನೆ ಮಾಡಿದ್ದೇವೆ. ಆ ವ್ಯಕ್ತಿತ್ವ ಪರಿವರ್ತನೆ ಕೃತಿಯಲ್ಲಿ 36 ವಿಷಯಗಳನ್ನು ನೀಡಿದ್ದೇನೆ. 36 ಪವರ್ಫುಲ್ ಪಾಯಿಂಟ್ಸ್. ನಿಮಗೆ ಬ್ರೀಫಾಗಿ ಹೇಳಿಬಿಟ್ರೆ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಬರ್ತದೆ. ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು ಮುನ್ನುಡಿಯನ್ನು ಬರೆದಿದ್ದಾರೆ ಈ ಕೃತಿಯಲ್ಲಿ. ಓಕೆ, ಸುಮ್ಮನೆ ಕೇಳಿಸ್ಕೊಳ್ಳಿ. ಶಿಸ್ತಿನಿಂದ ಶಿಸ್ತಿನೆಡೆಗೆ, ಪ್ರಶ್ನೆಗಳಿಂದ ಉತ್ತರಗಳೆಡೆಗೆ, ಆರಾಮ ವಲಯದಿಂದ ಪ್ರಯತ್ನದ ವಲಯದೆಡೆಗೆ, ಅನುಪಯುಕ್ತತೆಯಿಂದ ಉಪಯುಕ್ತತೆಯೆಡೆಗೆ, ಶಕ್ತಿಹೀನತೆಯಿಂದ ಶಕ್ತಿಯುತರಾಗುವೆಡೆಗೆ, ಶಕ್ತಿ ಕನಸುಗಳಿಂದ ಗುರಿಗಳೆಡೆಗೆ, ಸಿದ್ಧತೆಯಿಂದ ಸಾಧನೆಯೆಡೆಗೆ, ಚಿಂತೆಯಿಂದ ಚಿಂತನೆಗಳೆಡೆಗೆ, ವೀಕ್ಷಕರಿಂದ ಆಟಗಾರರಾಗುವೆಡೆಗೆ, ಅಸ್ಪಷ್ಟತೆಯಿಂದ ಸ್ಪಷ್ಟತೆಯೆಡೆಗೆ, ಅಜ್ಞಾನದಿಂದ ಸುಜ್ಞಾನದೆಡೆಗೆ, ನೋವುಗಳಿಂದ ನಲಿವುಗಳೆಡೆಗೆ, ಸಮಸ್ಯೆಗಳಿಂದ ಪರಿಹಾರಗಳೆಡೆಗೆ, ಅಪಾಯಗಳಿಂದ ಸಾಹಸಗಳೆಡೆಗೆ, ಸೋಲುಗಳಿಂದ ಗೆಲುವಿನೆಡೆಗೆ, ಕೀಳರಿಮೆಯಿಂದ ಆತ್ಮವಿಶ್ವಾಸದೆಡೆಗೆ, ಮಾತಿನಿಂದ ಕೃತಿಯೆಡೆಗೆ, ಬಡತನದಿಂದ ಸಿರಿತನದೆಡೆಗೆ, ಪುಟ್ಟ ಆಲೋಚನೆಗಳಿಂದ ದೊಡ್ಡ ಆಲೋಚನೆಗಳೆಡೆಗೆ, ನಕಾರಾತ್ಮಕತೆಯಿಂದ ಸಕಾರಾತ್ಮಕತೆಯೆಡೆಗೆ, ಸಂಕುಚಿತತೆಯಿಂದ ವಿಶಾಲ ಮನೋಭಾವದೆಡೆಗೆ, ಅಂದುಕೊಳ್ಳುವುದರಿಂದ ಹೊಂದಿಕೊಳ್ಳುವೆಡೆಗೆ, ಗ್ರಾಹಕರಿಂದ ಹೂಡಿಕೆದಾರರಾಗುವೆಡೆಗೆ, ಲೇಖನಗಳಿಂದ ಪುಸ್ತಕಗಳೆಡೆಗೆ, ಪಡೆಯುವುದರಿಂದ ನೀಡುವವರೆಗೆ, ಉದ್ಯೋಗದಿಂದ ಉದ್ಯಮಶೀಲತೆಯೆಡೆಗೆ, ನಾಯಕತ್ವದಿಂದ ತಂಡ ನಿರ್ಮಾಣದೆಡೆಗೆ, ಚಟುವಟಿಕೆಗಳಿಂದ ಕ್ರಿಯಾಶೀಲರಾಗುವೆಡೆಗೆ, ಸಾಧನಾ ಪಥದಿಂದ ಉತ್ತುಂಗದೆಡೆಗೆ, ನಿಧಾನಗತಿಯಿಂದ ವೇಗಗತಿಯೆಡೆಗೆ, ಮಾರ್ಗದರ್ಶನದಿಂದ ಎತ್ತರೆತ್ತರಕ್ಕೇರುವೆಡೆಗೆ, ಅಲೆಮಾರಿಯಿಂದ ಆಶ್ಚರ್ಯಚಕಿತತೆಯೆಡೆಗೆ, ಸಾಮಾನ್ಯರಿಂದ ಅಸಾಮಾನ್ಯರಾಗುವೆಡೆಗೆ, ಪ್ರೀತಿಯಿಂದ ಪರಮಾತ್ಮನೆಡೆಗೆ, ಅಹಂನಿಂದ ಅಭಿಮಾನದೆಡೆಗೆ, ಪರಿವರ್ತನೆಯಿಂದ ಸಾಧಕರಾಗಿ ಅನ್ನುವಂಥದ್ದು. ಒಟ್ಟು 36 ಅಂಶಗಳನ್ನು ಈ ಕೃತಿಯಲ್ಲಿ ನಾನು ನೀಡಿದ್ದೇನೆ. ಸಪ್ನಾ ಬುಕ್ ಹೌಸ್ ಮತ್ತು Amazon.in ನನ್ನೆಲ್ಲ ಪುಸ್ತಕಗಳು ಲಭ್ಯ ಆಗುತ್ತೆ, ನೋಡಿ. ಹಾಗಾದರೆ ಒಟ್ಟಿಗೆ ನಮಗೆ ಏನು ಬೇಕು ಅಂದರೆ ಆ ವ್ಯಕ್ತಿತ್ವ ಪರಿವರ್ತನೆ ನಮ್ಮಲ್ಲಿ ಆಗಬೇಕು. ನಮ್ಮಲ್ಲಿ ಈ ವ್ಯಕ್ತಿತ್ವ ಪರಿವರ್ತನೆ ಆಗೋದಕ್ಕೆ ದ ಪವರ್ ಆಫ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಕಮ್ಯುನಿಕೇಷನಲ್ಲಿ ಮಾತು ಬರ್ತದೆ, ಬರವಣಿಗೆ ಬರ್ತದೆ, ಔಟ್ಪುಟ್ ಅಂತ ಕರಿತೇವೆ, ಬಾಡಿ ಲ್ಯಾಂಗ್ವೇಜ್ ಬರ್ತದೆ. ಇನ್ಪುಟ್ ಯಾವುದು? ಕೇಳಿಸ್ಕೊಳ್ಳೋದು, ನೋಡೋದು, ಓದೋದು. ಕರೆಕ್ಟ್. ದ ಪವರ್ ಆಫ್ ಮೆಂಟರಿಂಗ್ ಅರ್ಥ ಮಾಡ್ಕೊಳ್ಳಿ, ಮಾರ್ಗದರ್ಶನದ ಪವರ್ನ ಅರ್ಥ ಮಾಡ್ಕೊಳ್ಳಿ. ಎತ್ತರೆತ್ತರಕ್ಕೆ ನಿಮ್ಮ ಜೀವನದಲ್ಲಿ ಏರಿ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ.